ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ ನಿನ್ನ ಆತ್ಮಾದಿ ಪ್ರವರ್ಧಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 17ನೇ ಅಧ್ಯಾಯ ವಚನ 7ರಿಂದ. ನಿನ್ನೆ ಅದರ ಅರ್ಧ ಭಾಗ ಪವಿತ್ರಾತ್ಮರ ಕೃಪೆಯಿಂದ ಮಾತನಾಡಿದ್ದೇವೆ. ಅದನ್ನು ಕೇಳಿಸಿಕೊಂಡು ಇದನ್ನು ಕೇಳಿಸಿಕೊಳ್ಳುವಾಗ ನಿಮಗೆ ಪರಿಪೂರ್ಣ ಅರ್ಥ ಲಭಿಸುತ್ತದೆ. ಓಕೆ. ಆ ದೇವದೂತನು ನನಗೆ ಹೀಗೆ ಹೇಳಿದ್ದನು, ನೀನು ದಿಗ್ಭ್ರಮೆಗೊಂಡಿರುವುದೇಕೆ? ದೇವದೂತನು ಯೋಹಾನರಿಗೆ ಹೇಳುವಂತ ಮಾತು. ಯೋಹಾನರು ಕಂಡಂತ ದರ್ಶನ ಒಂದು ಮೃಗ, ರಕ್ತಮಯವಾದ ಕೆಂಪು ಬಣ್ಣಗಳುಳ್ಳ ಮೃಗ, ಅದರ ಮೇಲೆ ಕುಳಿತಿದ್ದ ಸ್ತ್ರೀ ರಕ್ತಗೆಂಪಾಗಿದ್ದಳು, ಸಕಲ ಚಿನ್ನ ರತ್ನ ವಜ್ರ ವೈಡೂರ್ಯಗಳಿಂದ ಭೂಷಿತಳಾಗಿದ್ದಳು. ಆಕೆ ಬ್ಯಾಬಿಲೋನ್ ಮಹಾನಗರಿ, ವೇಶ್ಯೆ ಎಂಬುದಾಗಿ ನಿನ್ನೆ ದಿನ ನಾವು ಧ್ಯಾನಿಸಿದೆವು. ಸೊ ಆ ಮೃಗವನ್ನು ನೋಡಿ ಯೋಹಾನರು ಆಶ್ಚರ್ಯಗೊಳ್ಳುವಾಗ ದೇವದೂತನು ಯೋಹಾನರನ್ನ ಬಲಪಡಿಸುವಂಥದ್ದು. ನೀನು ಯಾಕೆ ಆ ಮೃಗವನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಿ, ಭಯಪಡುತ್ತಿ? ಭಯಪಡಬೇಡ. ಆ ಸ್ತ್ರೀ ಹಾಗೂ ಅವಳ ವಾಹನವಾಗಿರುವ 7 ತಲೆ 10 ಕೊಂಬುಗಳುಳ್ಳ ಮೃಗದ ನಿಗೂಢತೆಯನ್ನು ನಾನು ನಿನಗೆ ವಿವರಿಸುತ್ತೇನೆ. ಆ ಮೃಗಕ್ಕೆ 7 ತಲೆ 10 ಕೊಂಬುಗಳು, ಅದರ ಅರ್ಥ ಏನೆಂದು ನಾನು ನಿನಗೆ ತಿಳಿಸುತ್ತೇನೆ ಎಂಬುದಾಗಿ, ಅದರ ವಿಶೇಷತೆ ನಿಗೂಢತೆ ಏನು ಎಂಬುದಾಗಿ. ಕಾರಣ ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದೆವು. 7 ಚಿನ್ನದ ದೀಪಸ್ತಂಭಗಳ ನಡುವೆ ನಡೆದಾಡುವಾತನು, 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದಿರುವಾತನು ಎಂದು ಪ್ರಭು ಯೇಸುವಿಗೆ ಹೋಲಿಕೆ ಮಾಡಲಾಯಿತು. ಆ 7 ದೀಪಸ್ತಂಭಗಳು 7 ಸಭೆಗಳನ್ನು ಸೂಚಿಸುತ್ತದೆ, 7 ನಕ್ಷತ್ರಗಳು 7 ಸಭೆಯ ದೂತರುಗಳನ್ನು ಸೂಚಿಸುತ್ತದೆ ಎಂಬುದಾಗಿ. ಅಲ್ಲಿ ಹೇಗೆ ಸಭೆ ಮತ್ತು ದೂತರುಗಳನ್ನು ಹೋಲಿಕೆ ಮಾಡಿ ಹೇಳಲಾಗುತ್ತಿತ್ತೋ, ಅಥವಾ ಸಾಂಕೇತಿಕವಾಗಿ 7 ಚಿನ್ನದ ದೀಪಸ್ತಂಭ 7 ನಕ್ಷತ್ರಗಳು ಉಪಯೋಗವಾಯಿತು, ಅದೇ ರೀತಿ ಇಲ್ಲಿ ಈ ಒಂದು ಈ ಮೃಗಕ್ಕೆ 7 ತಲೆಗಳು 10 ಕೊಂಬುಗಳು, ಅದು ಸಾಂಕೇತಿಕವಾಗಿ. ಅದರ ನಿಗೂಢತೆ ಏನು ಎಂಬುದನ್ನ ದೇವದೂತನು ವಿವರಿಸುತ್ತಾರೆ. ನೀನು ಕಂಡ ಈ ಮೃಗ ಒಮ್ಮೆ ಇತ್ತು, ಆದರೆ ಈಗ ಇಲ್ಲ. ಅದು ಪಾತಾಳ ಕೂಪದಿಂದ ಬಂದು ವಿನಾಶದತ್ತ ತೆರಳುತ್ತದೆ. ಭೂನಿವಾಸಿಗಳಲ್ಲಿ ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಬರೆದಿಲ್ಲವೋ ಅಂಥವರು ಅದನ್ನು ಕಂಡು ದಿಗ್ಭ್ರಮೆಗೊಳ್ಳುವರು. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿರುವ ಕಾರಣ ನಾವು ಆ ಮೃಗವನ್ನು ನೋಡಿ ಆಶ್ಚರ್ಯಚಕಿತರಾಗಬೇಕಾಗಿಲ್ಲ. ಕಾರಣ ಸೈತಾನನ ಆಧಿಪತ್ಯವನ್ನು ನಿಷ್ಕ್ರಿಯ ಮಾಡಿ ಶಿಲುಬೆಯ ಮರಣದ ಮೂಲಕ ವಿಜಯೋತ್ಸವದಲ್ಲಿ ದೇವರು ನಮ್ಮನ್ನ ಭಾಗಿಗಳನ್ನಾಗಿ ಮಾಡಿದ್ದಾರೆ. ಕತ್ತಲೆಯ ಸಾಮ್ರಾಜ್ಯದಿಂದ, ಸೈತಾನನ ಆಳ್ವಿಕೆಯಿಂದ, ಪಾಪಶಾಪದ ಕಟ್ಟುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಸುರಕ್ಷಿತವಾಗಿ ದೇವರ ರಾಜ್ಯಕ್ಕೆ, ಬೆಳಕಿನ ರಾಜ್ಯಕ್ಕೆ ನಮ್ಮನ್ನು ಕರೆತಂದಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ, ಆಮೇನ್. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರು ಬರೆಯಲ್ಪಟ್ಟಿಲ್ಲವೋ ಅವರು ಭಯಭ್ರಾಂತರಾಗುವರು. ಕಾರಣ ಅವರು ಆ ಮೃಗವನ್ನು ಆರಾಧನೆ ಮಾಡಿರುತ್ತಾರೆ, ಆ ಮೃಗವನ್ನು ವಿಶ್ವಾಸ ಮಾಡಿ, ಆ ಮೃಗವನ್ನು ಅನುಸರಣೆ ಮಾಡಿರುತ್ತಾರೆ. ಆ ಮೃಗ ಕಣ್ಮರೆಯಾಗಿ ಹೋದಾಗ ಅವರು ದಿಗ್ಭ್ರಮೆಗೊಳ್ಳುತ್ತಾರೆ. ಇದನ್ನು ಗ್ರಹಿಸಿಕೊಳ್ಳಲು ಬುದ್ಧಿ ಸಾಮರ್ಥ್ಯವಿರಬೇಕು. 9ನೇ ವಚನ. ಆ ಮೃಗದ 7 ತಲೆಗಳು ಆ ಸ್ತ್ರೀ ಕುಳಿತಿರುವ 7 ಬೆಟ್ಟಗಳನ್ನು, 7 ರಾಜರುಗಳನ್ನು ಸೂಚಿಸುತ್ತದೆ. ಪ್ರೈಸ್ ದ ಲಾರ್ಡ್. ಎಲ್ಲ ಸಾಂಕೇತಿಕ. ಆ ಮೃಗದ 7 ತಲೆ ಅಂದ ತಕ್ಷಣ ನಮಗೇನು ಬರಬೇಕು? ಈ ಭೂಲೋಕವನ್ನ ಆಳುವಂತ 7 ರಾಜರುಗಳು, 7 ಬೆಟ್ಟಗಳು, ಅಂದರೆ ಬೆಟ್ಟಗಳುಳ್ಳ ಪ್ರದೇಶ, 7 ದೇಶಗಳು. ಈಗ ನೋಡಿ, ನನಗೆ ಅಷ್ಟಾಗಿ ಗೊತ್ತಿಲ್ಲ, ಏನು ಜಾಗ್ರಫಿ ಅಲ್ವಾ, ಮ್ಯಾಪ್ ಬಗ್ಗೆ ಎಷ್ಟು ಖಂಡಗಳಿವೆ ಅಂತಾರೆ. 7 ಖಂಡಗಳಿರ್ಬೋದು ಅನ್ಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏಷ್ಯಾ ಖಂಡ, ಯುರೋಪ್ ಖಂಡ ಅಲ್ವಾ, ಹೀಗೆ ಕರ್ನಾಟಕದಲ್ಲಿ ಇಷ್ಟು ಜಿಲ್ಲೆಗಳಿವೆ, ಬೆಂಗಳೂರಿನಲ್ಲಿ ಎಷ್ಟು ತಾಲೂಕುಗಳಿವೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ತಾಲೂಕುಗಳಿವೆ,
ಆ ರೀತಿ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಹೀಗೆ ಇಡೀ ದೇಶದಲ್ಲಿ ಎಷ್ಟು ಖಂಡಗಳು ಅನ್ನೋ ರೀತಿಯಲ್ಲಿ ವಿಭಾಗ ಮಾಡಿರುವಾಗ ಬಹುಶಃ ಅದು 7 ಅನ್ನು ಸೂಚಿಸಬಹುದು. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಹಿಸ್ಟ್ರಿನಲ್ಲಿ ಎಲ್ಲೋ ಓದಿದ ನೆನಪು ಅಷ್ಟೇ. ಆದರೆ 7 ಬೆಟ್ಟಗಳು, 7 ರಾಜರುಗಳು, ಏಷ್ಯಾ ಖಂಡ ಅಂದರೆ ಆ ಖಂಡವನ್ನು ಆಳುವ ಒಬ್ಬ ರಾಜ, ಇನ್ನೊಂದು ಖಂಡ ಅಂದರೆ ಅದನ್ನಾಳುವ ರಾಜ ಅನ್ನುವ ರೀತಿಯಲ್ಲಿ. ಯುರೋಪ್ ಕಂಟ್ರೀಸ್ ಅಂತೀವಿ, ಯುರೋಪ್ ಖಂಡ, ಸೊ ಅದನ್ನಾಳುವ ರಾಜ. 7 ಬೆಟ್ಟಗಳು 7 ರಾಜರುಗಳನ್ನು ಸೂಚಿಸುತ್ತದೆ. ಇದು ಆ ಮೃಗಕ್ಕಿರುವ 7 ತಲೆಗಳು ಅನ್ನುವ ರೀತಿಯಲ್ಲಿ. ಪ್ರೈಸ್ ದ ಲಾರ್ಡ್. ಈ 7 ರಾಜರಲ್ಲಿ ಈಗಾಗಲೇ 5 ಮಂದಿ ಪತನ ಹೊಂದಿದ್ದಾರೆ. ಆ 5 ರಾಜರುಗಳು ಈಗಾಗಲೇ ಪತನ ಹೊಂದಿದ್ದಾರೆ. ಒಬ್ಬ ರಾಜ ಈಗ ಆಳುತ್ತಿದ್ದಾನೆ ಪ್ರೆಸೆಂಟ್, ಮತ್ತೊಬ್ಬ ಇನ್ನು ತಲೆದೋರಿಲ್ಲ. ಅವನು ಬಂದಾಗ ಕೊಂಚ ಕಾಲ ಮಾತ್ರ ರಾಜ್ಯವಾಳುತ್ತಾನೆ. ಹಿಂದೊಮ್ಮೆ ಇದ್ದು ಈಗ ಇಲ್ಲದಿರುವ ಮೃಗ 8ನೆಯ ರಾಜನನ್ನು ಸೂಚಿಸುತ್ತದೆ. ಅದು ಆ 7 ಮಂದಿಗೆ ಸೇರಿದುದು ವಿನಾಶದತ್ತ ತೆರಳುವಂಥದ್ದು. ಸೊ 5 ರಾಜರುಗಳು ಈಗಾಗಲೇ ಪತನ ಹೊಂದಿದ್ದಾರೆ. ಸೊ ಇದರ ಬಗ್ಗೆ ಓದುವಾಗ ನಾನು ಇವಾಗಲೇ ಹೇಳ್ತೀನಿ, ನನಗೆ ಎಷ್ಟು ಪವಿತ್ರಾತ್ಮರು ಜ್ಞಾನ ಕೊಡುತ್ತಾರೋ ಅಥವಾ ಪ್ರಕಟಿಸುತ್ತಾರೋ ಅಷ್ಟನ್ನು ಮಾತ್ರ ನಾನು ಸರ್ಫೇಸ್ ಲೆವೆಲಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಅಂದರೂ ತೊಂದರೆ ಇಲ್ಲ. ತೀರಾ ನಾನು ಡೆಪ್ತ್ಗೆ ಹೋಗಲಿಲ್ಲ ಅಂದರೂ ತೊಂದರೆ ಇಲ್ಲ. ಕಾರಣ ವಾಕ್ಯದ ಆಧಾರವಿಲ್ಲದೆ ನಾನು ಬೇರೆ ಯಾವುದನ್ನು ಆಧಾರವಾಗಿ ತೆಗೆದುಕೊಂಡಿಲ್ಲ. ಆ 7 ರಾಜರುಗಳಲ್ಲಿ ಈಗಾಗಲೇ 5 ಮಂದಿ ಇದ್ದಾರೆ ಅಂತ ಹೇಳುವಾಗ ಇದರ ಕುರಿತು, ಈ ರಾಜರುಗಳು ಅವರ ಆಳ್ವಿಕೆಯ ಕುರಿತು ಮಾತನಾಡುವುದಾದರೆ ನಮಗೆ ಸಿಗುವಂಥ ಒಂದು ಸ್ಪಷ್ಟವಾದ ವಿವರಣೆ ದಾನಿಯೇಲನ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಈ 5 ರಾಜರುಗಳ ಬಗ್ಗೆ. ಓಕೆ, ದಾನಿಯೇಲನ ಕಾಲದಲ್ಲಿ ಬ್ಯಾಬಿಲೋನ್, ಚೆನ್ನಾಗಿ ತಿಳಿಸ್ಕೊಳ್ಳಿ, ಬ್ಯಾಬಿಲೋನ್ ದೇಶದಲ್ಲಿ ಇಸ್ರಾಯೇಲರು ದಾಸತ್ವದಲ್ಲಿ ಹೋಗಿರುತ್ತಾರೆ. ಅಂಥ ಸಮಯದಲ್ಲಿ ಅರಸನಾದ ನೆಬೂಕದ್ನೆಚ್ಚರಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸಿನ ಅರ್ಥ ಗೊತ್ತಿಲ್ಲದೆ ತತ್ತರಿಸಿ ಹೋಗುವಾಗ ದಾನಿಯೇಲನು ಪವಿತ್ರಾತ್ಮರ ಕೃಪೆಯಿಂದ ರಹಸ್ಯಗಳನ್ನು, ನಿಗೂಢಗಳನ್ನು, ಕತ್ತಲಲ್ಲಿ ಬಚ್ಚಿಟ್ಟಿದ್ದನ್ನು ಬೆಳಕಿಗೆ ತರುವ ಸರ್ವಶಕ್ತನ ದೇವರ ಜ್ಞಾನದಿಂದ ತುಂಬಿದವನಾಗಿ ರಾಜನ ಕನಸನ್ನು, ಕನಸಿನ ಅರ್ಥವನ್ನು ಹೇಳುತ್ತಾನೆ. ನೀವು ಫ್ರೀ ಆಗಿರುವಾಗ ಓದಿ ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ ವಚನ 31ರಿಂದ. ಅದು 4-5 ಭಾಗದಲ್ಲಿ ಆ ಒಂದು ಶರೀರವನ್ನು ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಹೋಗ್ಲಿ. ರಾಜರೇ ಕೇಳಿ, ತಾವು ಕಂಡದ್ದು ಒಂದು ಅದ್ಭುತ ಪ್ರತಿಮೆ, ಒಂದು ಪ್ರತಿಮೆ, ತಳತಳನೆ ಹೊಳೆಯುವ ದೊಡ್ಡ ಪ್ರತಿಮೆ ನಿಮ್ಮೆದುರಿಗೆ ನಿಂತಿತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಪ್ರತಿಮೆ, ಓಕೆ, ಭಯಂಕರವಾಗಿ ಕಾಣಿಸುತ್ತಿತ್ತು. ಆ ಪ್ರತಿಮೆಯ ತಲೆ ಅಪ್ಪಟ ಬಂಗಾರ, ತಲೆಯ ಭಾಗ ಬಂಗಾರ, ಎದೆ ಮತ್ತು ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟ ಕಂಚು, ಕಾಲು ಕಬ್ಬಿಣ, ಪಾದ ಕಬ್ಬಿಣ ಮತ್ತು ಮಣ್ಣಿನಿಂದ ಮಾಡಿದ್ದಾಗಿದೆ. ಓಕೆ, ಅದನ್ನ ಹಾಗೇ ವಿವರಿಸಿಕೊಂಡು ಹೇಳ್ತಾನೆ, ಈ ಕಬ್ಬಿಣ, ಮಣ್ಣು, ಕಂಚು, ಬೆಳ್ಳಿ, ಬಂಗಾರ ಇವೆಲ್ಲವೂ ಪುಡಿ ಪುಡಿಯಾದವು. ಒಂದು ಗುಂಡು, ಕೈಯಿಲ್ಲದ ಗುಂಡು ತಾನಾಗಿ ಬಂದು ಅದನ್ನೆಲ್ಲ ಬಡಿದು ನಾಶ ಮಾಡಿತು ಅನ್ನುವ ರೀತಿಯಲ್ಲಿ ಅದನ್ನ ವಿವರಿಸುತ್ತಾ ಹೇಳ್ತಾರೆ. ಈಗ ಚೆನ್ನಾಗಿ 36ನೇ ವಚನ, ನೀವು ರಾಜಾದಿರಾಜರು, ಪರಲೋಕ ದೇವರು ನಿಮಗೆ ರಾಜ್ಯಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದ್ದಾರೆ. ಫಸ್ಟ್ ಯಾವುದು? ತಲೆಯ ಭಾಗ ಅಪ್ಪಟ ಬಂಗಾರ. ಬ್ಯಾಬಿಲೋನ್ ನಗರದ ಆಳ್ವಿಕೆಯ ಸಮಯದಲ್ಲಿ ನಾವು ನೋಡುತ್ತೇವೆ. ದ ಫಸ್ಟ್ ಪೋರ್ಷನ್ ಅಪ್ಪಟ ಬಂಗಾರ. ಬ್ಯಾಬಿಲೋನ್ ನಗರ ಬಹಳ ಶಕ್ತಿ ಸಾಮರ್ಥ್ಯ ಉಳ್ಳದ್ದಾಗಿತ್ತು ಅನ್ನುವ ರೀತಿಯಲ್ಲಿ, ಚಿನ್ನದ ರೀತಿಯಲ್ಲಿ. ನರಮಾನವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ದೇವರು ನಿಮ್ಮ ಕೈಗೆ ಒಪ್ಪಿಸಿದ್ದಾರೆ. ನಿಮ್ಮ ಕಾಲವಾದ ಮೇಲೆ ನಿಮಗಿಂತ ಬೀಳಾದ ಮತ್ತೊಂದು ರಾಜ್ಯ ತಲೆ ಎತ್ತಿಕೊಳ್ಳುವುದು. ಅರ್ಥ ಆಗ್ತಿದೆಯಲ್ಲ? ತಲೆ ಅಪ್ಪಟ ಬಂಗಾರ, ಚಿನ್ನದ್ದು. ದಾನಿಯೇಲ ಹೇಳ್ತಾನೆ, ಪರಲೋಕದ ದೇವರು ನಿಮ್ಮ ಕೈಗೆ ಸರ್ವಾಧಿಕಾರವನ್ನು ಒಪ್ಪಿಸಿಕೊಟ್ಟು ಎಲ್ಲವುಗಳ ಮೇಲೆ ದೊರೆತನ ಮಾಡಲು ನಿಮಗೆ ಕೊಟ್ಟಿದ್ದಾರೆ ಅಂತ. ನೆಬೂಕದ್ನೆಚ್ಚರ್ ರಾಜನ ಆಳ್ವಿಕೆಯ ಸಮಯ ಯಾವುದು? ಬ್ಯಾಬಿಲೋನ್ ಜನರೇಷನ್, ಬ್ಯಾಬಿಲೋನ್ ಸಂತತಿ ಆಳ್ವಿಕೆ ಮಾಡುತ್ತಿದ್ದಾಗ ಅದು ಅಪ್ಪಟ ಬಂಗಾರಕ್ಕೆ ಹೋಲಿಕೆಯಾಗಿತ್ತು. ತದನಂತರ ಹೇಳ್ತಾನೆ ದಾನಿಯೇಲ ಪ್ರವಾದಿ, ನಿಮ್ಮ ಕಾಲವಾದ ಮೇಲೆ ನಿಮಗಿಂತ ಬೀಳಾದ ಮತ್ತೊಂದು ರಾಜ್ಯ ತಲೆ ಎತ್ತಿಕೊಳ್ಳುವುದು, ಅನಂತರ ಬೇರೊಂದು ರಾಜ್ಯ ಕಂಚಿನದಾಗಿ ಕಾಣಿಸಿಕೊಳ್ಳುವುದು. ಎರಡನೆಯದಾಗಿ ಎದೆ ಮತ್ತು ತೋಳುಗಳು ಬೆಳ್ಳಿ,
ಬ್ಯಾಬಿಲೋನರ ನಂತರ ಪರ್ಷಿಯನ್ನರ ಆಳ್ವಿಕೆಯನ್ನ ನಾವು ನೋಡುತ್ತೇವೆ. ಪರ್ಷಿಯನ್ನರ ನಂತರ ಸೊಂಟ ಕಂಚಿಗೆ ತುಂಬಿದ್ದು ಅದು ಗ್ರೀಕ್ ಜನಾಂಗದವರ ಆಳ್ವಿಕೆ ಅಂತ. ಕಾಲು ರೋಮ್ ಚಕ್ರವರ್ತಿಯ ರೀತಿಯಲ್ಲಿ, ರೋಮ್ ಚಕ್ರಾಧಿಪತ್ಯ, ರೋಮನ್ನರ ಆಳ್ವಿಕೆಯಲ್ಲಿ ನಡೆದಂತ ಹಿಂಸೆ ಬಾಧೆಗಳು. ಕಾಲು ಕಬ್ಬಿಣದಂತೆ, ಕಬ್ಬಿಣ ಎಷ್ಟು ಗಟ್ಟಿಯೋ ಅಷ್ಟು ಕಠಿಣವಾದ ಆಳ್ವಿಕೆಯನ್ನ ಆ ರಾಜ್ಯಭಾರ ಅಥವಾ ಆ ಒಂದು ದೇಶ ಖಂಡಗಳಲ್ಲಿ ಪ್ರಾರಂಭ ಮಾಡಿದವು. ಕೊನೆಯದಾಗಿ ಪಾದ ಈಜಿಪ್ಟಿನದಾಗಿತ್ತು. ಅಲ್ಲಿ ಕಬ್ಬಿಣ ಮತ್ತು ಮಣ್ಣು, ಈಜಿಪ್ಟ್ ಅಂದರೆ ಎರಡೂ ಸೇರಿಕೊಳ್ಳುವುದು. ಕಬ್ಬಿಣ ಮಣ್ಣಿನೊಟ್ಟಿಗೆ ಹೇಗೆ ಒಂದಾಗಿ ಸೇರಿಕೊಳ್ಳುವುದಿಲ್ಲವೋ, ಮದುವೆ ಸಂಬಂಧದ ಮೂಲಕ ಕೊನೆ ಕಾಲದಲ್ಲಿ ಎರಡು ಒಟ್ಟಾಗಿ ಸೇರಿಕೊಳ್ಳುವುದು ಎಂದು. ಆದರೆ ತದನಂತರ ಹೇಳ್ತಾರೆ, ಈ 5 ರಾಜ್ಯಗಳು, ತಲೆ ಒಂದು ರಾಜ್ಯ ಅಂದರೆ ಅಪ್ಪಟ ಬಂಗಾರ ಬ್ಯಾಬಿಲೋನ್, ಎದೆ ಮತ್ತು ತೋಳುಗಳು ಕಂಚು ಅದು ಬೆಳ್ಳಿಯದು ಪರ್ಷಿಯನರ ಆಳ್ವಿಕೆಯ ಕಾಲ ಅಂತ ಹೇಳ್ಬೋದು. ಸೊಂಟ ಕಂಚಿನ ರೀತಿಯಲ್ಲಿದ್ದಂಥ ರಾಜರುಗಳು, ಕಾಲು ಕಬ್ಬಿಣದಷ್ಟು ಕಠಿಣವಾದ ಒಂದು ರೋಮ್ ಚಕ್ರಾಧಿಪತ್ಯ ಅಂತ ಹೇಳ್ಬೋದು. ಪಾದಗಳಿಗೆ ಬಂದಾಗ ಈಜಿಪ್ಟ್ ದೇಶ, ಜೇಡಿಮಣ್ಣು ಮತ್ತು ಕಬ್ಬಿಣ ಎರಡು ಮಿಶ್ರಣವಾಗಿದ್ದು ಅನ್ನುವ ರೀತಿಯಲ್ಲಿ ಈ 5 ರಾಜರುಗಳಲ್ಲಿ ಆಳ್ವಿಕೆಯ ಸಮಯದಲ್ಲಿ ಒಂದು ಗುಂಡು, ಕೈಯಿಲ್ಲದೆ ಗುಂಡು ಬಂದು ಆ ಪ್ರತಿಮೆಯನ್ನು ಸಿಡಿದು ನುಚ್ಚು ನೂರಾಗಿ ಕೆಳಗಡೆ ಬೀಳಿಸುವುದು. 5 ರಾಜ್ಯಗಳು ಪತನ ಹೊಂದಿದವು. ಆ ಕೈಯಿಲ್ಲದೆ ಬಂದಂತ ಗುಂಡು ದೇವರ ವಾಕ್ಯ, ಏಸು ಸರ್ವಾಧಿಕಾರಿ. ಅದನ್ನ ಮುಂದಿನ ವಚನದಲ್ಲಿ ನಾವು ನೋಡೋಣ. ಹನ್ನೆರಡನೇ ವಚನ, ನೀನು ಕಂಡ 10 ಕೊಂಬುಗಳು 10 ರಾಜರುಗಳನ್ನು ಸೂಚಿಸುತ್ತದೆ. ಅವರಿನ್ನೂ ರಾಜ್ಯಭಾರ ವಹಿಸಿಕೊಂಡಿಲ್ಲ. ಆ ಮೃಗದ ಜೊತೆ ರಾಜ್ಯವಾಳಲು 1 ಗಂಟೆಯವರೆಗೆ ಅವರಿಗೆ ಅಧಿಕಾರವನ್ನ ಕೊಡಲಾಗುವುದು. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ದಾನಿಯೇಲನು ಪರಿಶುದ್ಧ ದೇವರಾತ್ಮ ಭರಿತನಾದ ವ್ಯಕ್ತಿ. ಅರಸರುಗಳು ಹೇಳಿದರು, ಇವನಲ್ಲಿ ದೇವರ ಪರಿಶುದ್ಧಾತ್ಮರು ನೆಲೆಗೊಂಡಿದ್ದಾರೆ, ಈತನಿಗಿಂತ ಮಿಗಿಲಾದ ಜ್ಞಾನಿ ನಮಗೆ ಎಲ್ಲಿ ಸಿಕ್ಕಿಯಾರೋ ಎಂದು. ದಾನಿಯೇಲನು ತನ್ನನ್ನೇ ತಾನು ಪ್ರತ್ಯೇಕಿಸಿಕೊಂಡು ಪರಿಶುದ್ಧವಾದ ಜೀವನವನ್ನು ನಡೆಸಿ ದಿನಕ್ಕೆ 3 ಆವರ್ತಿ ಸರ್ವೇಶ್ವರನಿಗೆ ಆರಾಧನೆಯನ್ನು ಸಲ್ಲಿಸುತ್ತಾ ಅನ್ಯ ದೇವರುಗಳಿಗೂ ವಿಗ್ರಹಗಳಿಗೂ ತಲೆಬಾಗದೆ ಸೃಷ್ಟಿಕರ್ತನನ್ನೇ ಆರಾಧಿಸಿ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ನಡೆಸಿಕೊಂಡ ಕಾರಣ ದೇವರ ಅಪರಿಮಿತವಾದ ಜ್ಞಾನದಿಂದ ತುಂಬಿಸಲ್ಪಟ್ಟನು. ದೈವಿಕ ದರ್ಶನಗಳನ್ನು ಕಂಡು ದಾನಿಯೇಲನ ಗ್ರಂಥದಲ್ಲಿ ಮುಂಬರಲಿರುವ ಘಟನೆಗಳ ಕುರಿತು ಬರೆಯಲ್ಪಟ್ಟಿತು. ದಾನಿಯೇಲನಿಗೆ ಕೆಲವು ಅರ್ಥವಾಯಿತು, ಕೆಲವು ಅರ್ಥವಾಗದೆ ಭಯಭ್ರಾಂತನಾದಾಗ ದೇವದೂತನು ಹೇಳಿದನು, ಭಯಪಡಬೇಡ, ಇವುಗಳನ್ನು ಮುಚ್ಚಿಡು, ತಕ್ಕ ಸಮಯದಲ್ಲಿ ಇದು ನೆರವೇರುತ್ತದೆ, ನೀನು ಸಮಾಧಾನದಿಂದ ನಿದ್ರಿಸು ಎಂಬುದಾಗಿ. ಅದೇ ರೀತಿಯಲ್ಲಿ ಇವತ್ತು ಪವಿತ್ರಾತ್ಮರು ನಮಗೆ ಪ್ರಕಟಪಡಿಸುತ್ತಿರುವ ಈ ವಿಷಯಗಳು, 5 ರಾಜರುಗಳ ರಾಜ್ಯಭಾರ ಮುಗಿಯಿತು, 6ನೇ ರಾಜ್ಯ ಬರುವನು, ಅವನು ಇನ್ನೂ ಉಪದ್ರವವನ್ನು ನಡೆಸಲು ಪ್ರಾರಂಭ ಮಾಡುವನು. 7ನೇ ಬೆಟ್ಟ, 7ನೆಯ ರಾಜ್ಯಭಾರ ಬರುವಾಗ ಪ್ರಭು ಯೇಸುವಿನ 2ನೆಯ ಬರುವಿಕೆ ಉಂಟಾಗುವುದು. ಎಲ್ಲವನ್ನು ನಾಶ ಮಾಡಿ ಸರ್ವಾಧಿಕಾರವ ಪ್ರಭುವಿಗೆ ಸಲ್ಲಿಸಲಾಗುವುದು. ಆದ ಕಾರಣ ಪ್ರಭು ಯೇಸು ಹೇಳಿದರು, ಸ್ವರ್ಗದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ನನಗೆ ಸರ್ವಾಧಿಕಾರವನ್ನು ನೀಡಲಾಗಿದೆ. ನೀವು ಲೋಕದ ಕಟ್ಟ ಕಡೆಯವರಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ಜನರಿಗೆ ದೀಕ್ಷಾ ಸ್ನಾನವನ್ನು ನೀಡಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ. ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರು ಕ್ರಿಸ್ತೇಸುವಿಗೆ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಸಾಕ್ಷಿಯಾಗಿ ನಿಲ್ಲುವಂತೆ ಆ ಸಾಕ್ಷೀಕರಿಸುವ ಪರಿಶುದ್ಧಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಿಕೆ ಪಡಬೇಡ, ದೇವರ ಮಹಿಮೆ ನಿನ್ನಲ್ಲಿ ಪ್ರಕಟವಾಗುವುದು. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.